ಆಸ್ಪತ್ರೆಗಳು ಪ್ರಾಣ ಉಳಿಸುತ್ತವೆ, ಆದರೆ ಜೀವನ ಕೆಡಿಸುತ್ತವೆ, ಆರೋಗ್ಯ ಕೆಡಿಸುತ್ತವೆ. ಎಲ್ಲರದು ಪ್ರಾಣ ಉಳಿತಾ ಇದೆ, ಯಾರ್ದು ಪ್ರಾಣ ಹೋಗ್ತಾ ಇಲ್ಲ. ಆದರೆ ಯಾರ ಹತ್ರನೂ ಆರೋಗ್ಯನೂ ಇಲ್ಲ. ಸೊ ಇದೆಲ್ಲ ಹೆಂಗಾಯಿತು? ಇದರ ಸಲುವಾಗಿ ಒಂದು ಸಣ್ಣ ರಚನೆ ಬರೆದಿದ್ದೀನಿ, ಅರ್ಥ ಮಾಡಿಕೊಳ್ಳಿ. ಆಸ್ಪತ್ರೆಗಳು ನಿನ್ನಿಂದ ಏನನ್ನು ಕಿತ್ತುಕೊಂಡವು? ಅವು ನಿನ್ನ ಆರಂಭವನ್ನೇ ಕಿತ್ತುಕೊಂಡವು. ಒಂದು ಕಾಲದಲ್ಲಿ ಜನ್ಮ ನೀಡುವುದು ಮನೆಯ ಸಂಭ್ರಮವಾಗಿತ್ತು. ಈಗ ಅದು ಆಪರೇಷನ್ ಥಿಯೇಟರ್ನ ಒಂದು ರಿಸ್ಕ್ ತುಂಬಿದ ಈವೆಂಟ್ ಆಗೋಗಿದೆ. ನೀನು ಮೊದಲ ಬಾರಿಗೆ ಗ್ರಹಿಸಿದ್ದು ಅಮ್ಮನ ವಾಸನೆಯಲ್ಲ, ಆಸ್ಪತ್ರೆಯ ಫಿನೈಲ್ ಡೆಟಾಲ್ ಕೆಮಿಕಲ್ ವಾಸನೆಗಳನ್ನು. ಅವು ನಿನ್ನ ಬಾಲ್ಯದ ಜ್ವರವನ್ನು ಕಿತ್ತುಕೊಂಡವು. ಜ್ವರ ಅಂದರೆ ನಿನ್ನ ದೇಹವು ರೋಗದ ವಿರುದ್ಧ ಹೋರಾಡಲು ಕಲಿಯುತ್ತಿದ್ದ ಪಾಠ. ಆ ಶಾಖ ನಿನ್ನ ಒಳಗಿನ ಚೈತನ್ಯದ ಸಂಕೇತವಾಗಿತ್ತು. ಆದರೆ ಅವರು ನಿನ್ನ ಪೋಷಕರಿಗೆ ಆ ಜ್ವರವನ್ನು ಕಂಡು ಹೆದರುವಂತೆ ಕಲಿಸಿದರು. ಅವು ನಿನ್ನ ಅಡಿಗೆ ಮನೆಯನ್ನು ಕಿತ್ತುಕೊಂಡವು. ಅಲ್ಲಿದ್ದ ಪ್ರತಿಯೊಂದು ಮಸಾಲೆ ಡಬ್ಬಿಯೂ ಒಂದು ಔಷಧದ ಅಂಗಡಿಯಾಗಿತ್ತು. ಅರಿಶಿನದ ಆಶೀರ್ವಾದವನ್ನು ಕಿತ್ತುಕೊಂಡವು. ಅದರ ಜಾಗದಲ್ಲಿ ಒಂದು ಪ್ಲಾಸ್ಟಿಕ್ ಕವರಿನ ಕೆಮಿಕಲ್ ಮಾತ್ರೆಗಳನ್ನು ತಂದಿಟ್ಟವು. ಅವು ನಿನ್ನ ಹಸಿವನ್ನು ಕಿತ್ತುಕೊಂಡವು. ಹೊಟ್ಟೆ ಚುರುಕಂದಾಗ ನೀನು ಊಟ ಮಾಡುತ್ತಿದ್ದೆ. ಈಗ ಗಡಿಯಾರ ಊಟ ಮಾಡು ಅಂದಾಗ ನೀನು ತಿನ್ನುತ್ತಿದ್ದೀಯೆ. ಇದೆಲ್ಲ ಬಂದಿದ್ದು ಆಸ್ಪತ್ರೆಯಿಂದ. ಟೈಮ್ ನೋಡಿಕೊಂಡು ಊಟ ಮಾಡಬೇಕು. ಸೊ ಇದರಿಂದ ಎಲ್ಲ ಅನಾಹುತ ಆಗೋಯ್ತು. ಹೊಟ್ಟೆ ಹಸಿವಿನ ಸಂಕೇತವನ್ನೇ ನೀನು ಮರೆತು ಬಿಡುವಂತೆ ಮಾಡಿದವು. ಅವು ನಿನ್ನ ಬೆವರಿನ ಹನಿಯನ್ನು ಕಿತ್ತುಕೊಂಡವು. ಬೆವರುವುದು ಅಂದರೆ ಚರ್ಮದ ಮೂಲಕ ನಿನ್ನ ದೇಹ ಉಸಿರಾಡುವುದು. ಈಗ ಆ ಬೆವರಿನ ತುರಿಕೆಗೆ ಕ್ರೀಮ್ ಹಚ್ಚುತ್ತಿದೆಯಾ? ಆದರೆ ನಿನಗೆ ಬೇಕಾದಿದ್ದು ಕ್ರೀಮ್ ಅಲ್ಲ, ಸ್ವಲ್ಪ ದೈಹಿಕ ಶ್ರಮ ಮಾತ್ರ. ಅವು ನಿನ್ನ ಮಧ್ಯ ವಯಸ್ಸಿನ ನೆಮ್ಮದಿಯನ್ನು ಕಿತ್ತುಕೊಂಡವು. ನೀನು ನಿನ್ನ ಶಕ್ತಿಯನ್ನು ನಂಬುವುದನ್ನು ಬಿಟ್ಟು ಇನ್ಶೂರೆನ್ಸ್ ನಂಬಲು ಶುರು ಮಾಡಿದೆ. ಕನ್ನಡಿಯ ಮುಂದೆ ನಿಲ್ಲುವುದನ್ನು ಬಿಟ್ಟು ಲ್ಯಾಬ್ ರಿಪೋರ್ಟ್ ಮುಂದೆ ನಿಂತೆ. ನೀನೊಬ್ಬ ಮನುಷ್ಯನಾಗಿ ಉಳಿಯಲಿಲ್ಲ, ಕಂಪ್ಯೂಟರ್ನಲ್ಲಿರುವ ಒಂದು ಡೇಟಾ ಆದೆ. ಅವು ನಿನ್ನ ಆತ್ಮಪ್ರಜ್ಞೆಯನ್ನು ಕಿತ್ತುಕೊಂಡವು. ನಿನ್ನ ಮೈಕೈ ನೋವು ನಿನಗೇನು ಹೇಳುತ್ತಿದೆ ಎಂಬುದು ನಿನಗೆ ಮೊದಲೇ ತಿಳಿಯುತ್ತಿತ್ತು. ಈಗ ಒಬ್ಬ ಟೆಕ್ನಿಷಿಯನ್ ಹೇಳುವವರೆಗೆ ನಿನಗೆ ನಿನ್ನ ನೋವಿನ ಮೇಲೆಯೇ ನಂಬಿಕೆ ಇಲ್ಲ. ಮೆಷಿನ್ ಓಕೆ ಅನ್ನುವವರೆಗೆ ನಿನ್ನ ರಕ್ತದ ಮೇಲೆ ನಿನಗೆ ವಿಶ್ವಾಸವಿಲ್ಲ. ಅವು ನಿನ್ನ ವೃದ್ಧಾಪ್ಯದ ಗೌರವವನ್ನು ಕಿತ್ತುಕೊಂಡವು. ವಯಸ್ಸಾಗುವುದು ಎಂದರೆ ಅನುಭವದ ಬುತ್ತಿ ಎಂದು ಅರ್ಥವಾಗಿತ್ತು. ಈಗ ಅದು ಬರೀ ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ ಮತ್ತು ಮ್ಯಾನೇಜ್ಮೆಂಟ್ ಆಗೋಗಿದೆ. ನೀನು ಈಗ ಮನೆಯ ಹಿರಿಯನಲ್ಲ, ಹಾಸ್ಪಿಟಲ್ನ ಪರ್ಮನೆಂಟ್ ಪೇಷಂಟ್ ಅಷ್ಟೇ. ಅವು ನಿನ್ನ ಮೌನವನ್ನು ಕಿತ್ತುಕೊಂಡವು. ದೇಹ ಗುಣವಾಗಲು ಶಾಂತಿಯ ಅಗತ್ಯವಿತ್ತು, ಆದರೆ ಅವು ನಿನ್ನ ಕಿವಿಯಲ್ಲಿ ಮೆಷಿನ್ಗಳ ಸದ್ದನ್ನು ತುಂಬಿದವು. ಮೌನವೆಂದರೆ ಸಾವಿನ ಸಂಕೇತ ಎಂಬಂತೆ ನಿನಗೆ ಭಯ ಹುಟ್ಟಿಸಿದವು. ಅವು ನಿನ್ನ ಕೊನೆಯ ಕ್ಷಣಗಳನ್ನು ಕಿತ್ತುಕೊಂಡವು. ನಿನ್ನವರ ಕೈ ಹಿಡಿದು ನಿನ್ನ ಮನೆಯ ಅಂಗಳದಲ್ಲಿ ಕಣ್ಣು ಮುಚ್ಚುವ ಭಾಗ್ಯವಿತ್ತು. ಈಗ ಪ್ಲಾಸ್ಟಿಕ್ ಪರದೆಯ ಹಿಂದೆ ಲೋನ್ಲಿಯಾಗಿ ಉಸಿರು ಬಿಡುತ್ತಿದ್ದೀಯ. ಕೇವಲ ಹೃದಯ ಬಡಿತವನ್ನು ಉಳಿಸಿಕೊಳ್ಳಲು ನಿನ್ನ ಸಾವಿನ ಘನತೆಯನ್ನೇ ಅವು ಕಿತ್ತುಕೊಂಡವು. 4 ದಿನದ ಉಸಿರಾಟ ಸಲುವಾಗಿ ಸಾವಿನ ಘನತೆಯೇ ಹಾಳಾಗೋಗಿದೆ. ಹಾಸ್ಪಿಟಲ್ ಎಂಬುದು ರಿಪೇರಿ ಮಾಡುವ ಅಂಗಡಿಯಷ್ಟೇ, ಅದು ನಿನ್ನ ಮನೆಯಲ್ಲ. ಅದು ನಿನ್ನ ಬದುಕುವ ಹಕ್ಕನ್ನೇ ಕಸಿದುಕೊಂಡು ನಿನಗೆ ಕೇರ್ ಹೆಸರಿನಲ್ಲಿ ಮಾರಾಟ ಮಾಡುತ್ತಿದೆ. ಆ ಜ್ವರದ ಕಿಚ್ಚನ್ನು ಮತ್ತೆ ಕಂಡುಕೋ. ಅಡುಗೆ ಮನೆಯ ಮಸಾಲೆಯ ಶಕ್ತಿಯನ್ನು ನೆನಪಿಸಿಕೊ. ಪ್ರಕೃತಿಯ ಲಯಕ್ಕೆ ತಕ್ಕಂತೆ ಬದುಕು. ನಿನ್ನ ಬದುಕನ್ನು ಅನುಭವಿಸುವ ಹಕ್ಕನ್ನು ಮತ್ತೆ ಪಡೆದುಕೋ. ಹಾಸ್ಪಿಟಲ್ ನಿನ್ನ ಜೀವ ಉಳಿಸಿರಬಹುದು, ಆದರೆ ನಿನ್ನ ಆರೋಗ್ಯವನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ನಿನ್ನದು ಮಾತ್ರ.